ಕಾಲ ಬದಲಾಗ್ತಾ ಇದ್ದಂತೆ ಸಿನಿಮಾ ಮಾಡುವ ವಿಧಾನವೂ ಕೂಡ ಬದಲಾಗ್ತಾ ಇದೆ. ಹಾಗೆ ನಟರು ಸಹ ಇಮೇಜ್ ಬಿಟ್ಟು ಎಲ್ಲಾ ರೀತಿಯ ಪಾತ್ರಕ್ಕೂ ಕೂಡ ಸೈ ಎಂತಿದ್ದಾರೆ. ಆದ್ರೆ ಕಿಕ್ಕಲ್ಲಿದ್ರೆ ಟಾಕ್ಸಿಕ್ ಅವತಾರ ಆದ್ರೂ ಜೈ ಅಂತಿದ್ದಾರೆ. ಸದ್ಯ ಈ ವಿಷಯದಲ್ಲಿ ಜೋಡೆತ್ತುಗಳು ಫ್ರಂಟ್ ಲೈನ್ ನಲ್ಲಿ ಇದ್ದಾರೆ. ಕ್ಷಣಕ್ಕೊಂದು ಬಣ್ಣ, ಗಳಿಗೆಗೊಂದು ವೇಷ. ಕಳೆದ ತಿಂಗಳು ವುಮೆನ್ಸ್ ರೈಸ್ ಆಗಿ ಡೆವಿಲ್ ಒಂದ್ ಕಡೆ ಅಬ್ಬರಿಸಿತ್ತು ದರ್ಶನ್ ಅವ್ರದ್ದು. ಸೊ ಇದೀಗ ರಾಯ ಆಗಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಯಶ್ ಅವರು. ಒಂದೇ ರೀತಿಯ ಪಾತ್ರದ ಮೂಲಕ ನೋಡುಗರಲ್ಲಿ ಗುಂಗನ್ನ ಹಿಡಿಸಿದ್ದಾರೆ. ಇನ್ನು ಡೆವಿಲ್ ನಲ್ಲಿ ದರ್ಶನ್ ಡಬಲ್ ರೋಲ್ ನಲ್ಲಿ ಕಾಣಿಸಿಕೊಂಡಿದ್ರು. ಟಾಕ್ಸಿಕ್ ನಲ್ಲೂ ಕೂಡ ಡಬಲ್ ರೋಲ್ ನಲ್ಲಿ ನಟಿಸಿದಾರಾ ಅನ್ನುವಂತ ಚರ್ಚೆ ಇದೀಗ ಜೋರಾಗ್ತಾ ಇದೆ. ಇದೇ ವಿಚಾರ ಹುಡುಕ್ತಾ ಒಂದಿಷ್ಟು ಯಶ್ ಬೆನ್ನಿಗೆ ಬಿದ್ದಿದ್ದಾರೆ ಸೋಷಿಯಲ್ ಮೀಡಿಯಾ ಮಂದಿ. ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಕಾಲ ಬದಲಾಗ್ತಾ ಇದ್ದಂತೆ ಸಿನಿಮಾ ಮಾಡುವ ವಿಧಾನವೂ ಕೂಡ ಬದಲಾಗ್ತಾ ಇದೆ. ಹಾಗೆ ನಟರು ಸಹ ಇಮೇಜ್ ಬಿಟ್ಟು ಎಲ್ಲಾ ರೀತಿಯ ಪಾತ್ರಕ್ಕೂ ಕೂಡ ಸೈ ಎಂತಿದ್ದಾರೆ. ಟಾಕ್ಸಿಕ್ ಅವತಾರ ಆದ್ರೂ ಜೈ ಅಂತಿದ್ದಾರೆ. ಸದ್ಯ ಈ ವಿಷಯದಲ್ಲಿ ಜೋಡೆತ್ತುಗಳು ಫ್ರಂಟ್ ಲೈನ್ ನಲ್ಲಿ ಇದ್ದಾರೆ. ಕಳೆದ ತಿಂಗಳು ವುಮೆನ್ಸ್ ರೈಸ್ ಆಗಿ ಡೆವಿಲ್ ಒಂದ್ ಕಡೆ ಅಬ್ಬರಿಸಿತ್ತು ದರ್ಶನ್ ಅವ್ರದ್ದು. ಸೊ ಇದೀಗ ರಾಯ ಆಗಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಯಶ್ ಅವರು. ನೋಡಿ, 2020ರ ನಂತರ ಕನ್ನಡ ಸಿನಿಮಾದ ಹಾದಿ ದಿಕ್ಕು ಬದಲಾಗಿಬಿಟ್ಟಿದೆ. ಒಂದು ಕಾಲದಲ್ಲಿ ಫ್ಯಾಮಿಲಿ ಆಡಿಯನ್ಸ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಡಿವಂತಿಕೆಯ ಸಿನಿಮಾ ಮಾಡೋಕ್ಕೆ ಬೆಳ್ಳಿತೆರೆ ಮೇಲೆ ನಮ್ಮ ನಟರು ಲವ್, ಎಮೋಷ್ನಲ್, ರೊಮ್ಯಾಂಟಿಕ್, ಸ್ಟ್ರಾಟರ್ಜಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಥವಾ ಬೇರೆ ರೀತಿಯಾದಂಥ ಸಿನಿಮಾಗಳನ್ನು ಮಾಡೋದಕ್ಕೆ ಮುಂದಾಗ್ತಾ ಇತ್ತು. ಆದರೆ ಈಗ ನಮಗೆ ಎಲ್ಲರೂ ಕೂಡ ಬೇಕ್ರಿ, ನಮ್ಮ ಮಾರ್ಕೆಟ್ ನೋಡೋ ವ್ಯೂ ಕೂಡ ಬದಲಾಗಬೇಕು ಅನ್ನುವಷ್ಟರ ಮಟ್ಟಿಗೆ ಹೊಸ ಹೊಸ ಎಕ್ಸ್ಪೆರಿಮೆಂಟ್ ಇದೀಗ ಮುಂದಾಗಿದ್ದಾರೆ. ನಮ್ಮ ಕನ್ನಡದ ನಟರು KGF ಮದರ್ ಸೆಂಟಿಮೆಂಟ್ ಮೂಲಕ ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿ ಯಶ್ ಮೆರೆದ್ರೆ, ಡಿವೈನ್ ಹಿಟ್ ಕೊಟ್ಟು ರಿಷಬ್ ಕಾಂತಾರ ಮೂಲಕ ಉತ್ತರದ ಮಂದಿಗೆ ನಿದ್ದೆಯನ್ನು ಗೆಡಿಸಿದ್ರು. ಇದೆಲ್ಲದರ ನಡುವೆ ಒಂದಿಷ್ಟು ನೋಡ್ತಾ ಹೋದರೆ ಇವೆಲ್ಲದರ ನಡುವೆ ಉಳುವವನೇ ಭೂಮಿಯ ಒಡೆಯ ಅಂತ ಕನ್ನಡದಲ್ಲೇ ದೊಡ್ಡ ಸಿನಿಮಾ ಅಂತ ದರ್ಶನ್ ಕಾಟೇರ್ನಂಥ ವಿಭಿನ್ನ ಕಥೆಯ ಮೂಲಕ ಬಂದರೆ 18 ಗಂಟೆಗಳ ಕತೆ ಹೊತ್ತು ಮ್ಯಾಕ್ಸ್ ಸಿನಿಮಾ ಮೂಲಕ ಸುದೀಪ್ ಮ್ಯಾಕ್ಸಿಮಮ್ ಹಿಟ್ ಆದರು. ಅದೆಷ್ಟೋ ಗಮನಿಸ್ತಾ ಹೋದರೆ 2025ರವರೆಗೆ ಕನ್ನಡ ಚಿತ್ರರಂಗದಲ್ಲಿ ಕತೆ ಅಂತಂದರೆ ಈಗ ಕಾಲ ಬದಲಾಗೋಗ್ಬಿಟ್ಟಿದೆ. ಕಾಲಕ್ಕೆ ತಕ್ಕಂತೆ ನಮ್ಮ ನಟರು ಬದಲಾಗ್ತಾ ಇದ್ದಾರೆ. ಅದರಲ್ಲೂ ಜೋಡೆತ್ತು ಅಂತ ಸ್ಯಾಂಡ್ಲ್ವುಡ್ನಲ್ಲಿ ಹೆಸರಾಗಿರುವಂಥ ದರ್ಶನ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಕಡಿಮೆ ಅವಧಿಯಲ್ಲಿ ಒಂದೇ ರೀತಿಯ ಪಾತ್ರದ ಮೂಲಕ ನೋಡುಗರಲ್ಲಿ ಗುಂಗನ್ನು ಹಿಡಿಸಿದ್ದಾರೆ. ಹೌದು, ಒಬ್ಬರು ಕಲ್ಲಾಸಿಪಾಳದ ಕೆಂಚ, ಮತ್ತೊಬ್ಬರು ರಾಜ ಹುಲಿ ಅಣ್ತಮ್ಮ ಅಂತ ಯಶ್ ಒಡೆಯನ ಜೊತೆ ನಿಂತು ಮಂಡ್ಯದಲ್ಲಿ ಪ್ರಚಾರವನ್ನು ಮಾಡ್ತಾರೆ. ಸುಮಮ್ಮನ ಲೋಕಸಭೆಯ MP ಆಗುವ ಮಟ್ಟಕ್ಕೆ ಗೆದ್ದು ಬೀಗ್ತಾರೆ. ಸ್ಟಾರ್ ವಾರ ಅನ್ನೋ ಸಮಯದಲ್ಲಿ ನಾವು ಇಬ್ಬರು ಯಾವತ್ತಿದ್ರೂ ಒಂದೇ ಇಂಡಸ್ಟ್ರಿಯವರು ಅನ್ನುವಷ್ಟರ ಮಟ್ಟಿಗೆ ಕೈ ಮುಗಿದು ಓಟ್ ಕೇಳ್ತಾರೆ. ಯಶ್ ದರ್ಶನ್ರನ್ನ ನೋಡಿದ ಮಂದಿ ಜೋಡೆತ್ತುಗಳು ಅಂತಾನೆ ಕರೀತಾರೆ. ಇದೀಗ ಅವರಿಬ್ಬರ ದಾರಿ ಬೇರೆ ಆದರೂ ಯೋಚನೆ ಒಂದೇ ಅನ್ನುವಷ್ಟರ ಮಟ್ಟಿಗೆ ಟಾಕ್ಸಿಕ್ನ ಯಶ್ ಪಾತ್ರ ಹಾಗೂ ಡೆವಿಲ್ನ ದರ್ಶನ್ ಪಾತ್ರ ಚರ್ಚೆ ಆಗ್ತಾ ಇದೆ. ದರ್ಶನ್ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಡೆವಿಲ್ ಆಗಿ ಬಂದರು. ಕ್ಲಾಸ್ ಆಡಿಷನ್ಗೆ ಒಂದಿಷ್ಟು ಆಡಿಯನ್ಸ್ಗೆ ಗಮನಿಸ್ತಾ ಹೋದರೆ ಈ ಸಿನಿಮಾ ಡೆವಿಲ್ ಅಲಿಯಾಸ್ ಧನುಷ್ ಪಾತ್ರವನ್ನು ನೋಡೋಕ್ಕೆ ಮುಜುಗರ ಆಯ್ತೇನೋ. ಆದರೂ ಕೂಡ ದರ್ಶನ್ರ ಡೆವಿಲ್ ಲುಕ್ಗಂತೂ ಕಳೆದು ಹೋಗಿದ್ರು. ಸಿನಿಮಾ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಯಿತು. ದರ್ಶನ್ನ ಕೃಷ್ಣನ ಪಾತ್ರಕ್ಕಿಂತ ಟಾಕ್ಸಿಕ್ ಆಗಿ ಕಂಡು ದರ್ಶನ್ ಹೆಣ್ಣು ಮಕ್ಕಳಿಗೂ ಇಷ್ಟವಾಗ್ಬಿಡ್ತಾರೆ. ನೋಡಿ, ಕ್ಲಾಸಿಕ್ ಸ್ಟೈಲ್ನಲ್ಲಿ ಲುಕ್ನ ದರ್ಶನ್ನ ಡೆವಿಲ್ ಲುಕ್ ಚಿತ್ರ ಪ್ಲಸ್ ಆಗಿಬಿಡುತ್ತೆ. ಡೆವಿಲ್ನಲ್ಲಿ ಡಬಲ್ ರೋಲ್ನಲ್ಲಿ ದರ್ಶನ್ ಕಾಣಿಸ್ಕೊಂಡಿದ್ದ ಅಲ್ಲದೆ ಡೆವಿಲ್ ಅನ್ನೋದು ಕೇವಲ ಕನ್ನಡ ಸಿನಿಮಾ ರಂಗಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಈಗ ಯಶ್ ಅದೇ ಹಾದಿಯಲ್ಲಿ ಟಾಕ್ಸಿಕ್ ಮೂಲಕ ಗ್ಲೋಬಲ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದ್ದಾರೆ.
ಯಶ್ ಬರ್ತ್ಡೇ ದಿನ ರಿಲೀಸ್ ಆದಂಥ ಟಾಕ್ಸಿಕ್ನಲ್ಲಿ ಯಶ್ ಸ್ಟೈಲಿಶ್ ಅವತಾರ ಗಮನ ಸೆಳೀತಾ ಇದೆ. ಯಾಕೆ ಅಂತಂದರೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ, ರಾಜಾ ಹುಲಿ, ಕಿರಾತಕನಂಥ ಸಿನಿಮಾ ಕೊಟ್ಟಂಥ ಯಶ್ ಈಗ ಟಾಕ್ಸಿಕ್ ಹ್ಯಾಂಗ್ ಓವರ್ನಲ್ಲಿ ಬೋಲ್ಡ್ ಸ್ಟ್ಯಾಂಡ್ ತೆಗೆದುಕೊಂಡು ಹಾಲಿವುಡ್ ಲೆವೆಲ್ನಲ್ಲಿ ಸಿನಿಮಾವನ್ನು ಮಾಡ್ತಿದ್ದಾರೆ. ಇಲ್ಲಿ ಯಶ್ ಪಾತ್ರ ದರ್ಶನ್ ರವರ ಡೆವಿಲ್ ಧನುಷ್ ಪಾತ್ರಕ್ಕೆ ಹೋಲುತ್ತಾ ಇಲ್ಲಿ. ಇನ್ನು ಡೆವಿಲ್ನಲ್ಲಿ ದರ್ಶನ್ ಡಬಲ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ರು. ಟಾಕ್ಸಿಕ್ನಲ್ಲೂ ಕೂಡ ಡಬಲ್ ರೋಲ್ನಲ್ಲಿ ನಟಿಸಿದ್ದಾರಾ ಅನ್ನುವಂಥ ಚರ್ಚೆ ಇದೀಗ ಜೋರಾಗ್ತಾ ಇದೆ. ಇದೇ ವಿಚಾರ ಹುಡುಕ್ತಾ ಒಂದಿಷ್ಟು ಯಶ್ ಬೆನ್ನಿಗೆ ಬಿದ್ದಿದ್ದಾರೆ ಸೋಷಿಯಲ್ ಮೀಡಿಯಾ ಮಂದಿ. ಯಾಕಂದರೆ ಯಶ್ ಕಳೆದ ಕೆಲ ದಿನಗಳ ಹಿಂದೆ ಒಂದು ಪೋಸ್ಟರನ್ನು ಹಂಚಿಕೊಂಡಿದ್ರು. ಅದರಲ್ಲಿ ಉದ್ದವಾದಂಥ ಕೂದಲು, ಬೆನ್ನ ಹಿಂದೆ ಟ್ಯಾಟೂ. ಆದರೆ ಟೀಸರ್ನಲ್ಲಿ ಯಶ್ ಬೆನ್ನ ಮೇಲೆ ಟ್ಯಾಟೂ ಇಲ್ಲದಿರುವುದು, ಮತ್ತೊಂದು ಶೇಡ್ನಲ್ಲಿ ಯಶ್ ಕಾಣಿಸ್ಕೊಳ್ತಾ ಇದ್ದಾರಾ ಅನ್ನುವಂಥ ಚರ್ಚೆ ಮತ್ತೊಮ್ಮೆ ಹುಟ್ಟುಹಾಕ್ತಾ ಇದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ದರ್ಶನ್ ಕನ್ನಡ ಚಿತ್ರರಂಗ ಯಶ್ ಪ್ಯಾನ್ ವರ್ಲ್ಡ್ ಅನ್ನುವ ಯೋಚನೆಯನ್ನ ಹಿಂದೆ ಒಂದಿಷ್ಟು ಮಾಡ್ತಾ ಇದ್ದಾರಾ ಅಂತ ಅನ್ನಿಸ್ತಾ ಇರಲ್ಲ. ಎಷ್ಟೇ ಆದರೂ ಕೂಡ ಇವರಿಬ್ಬರು ಕೂಡ ಜೋಡೆತ್ಕೊಳ್ರಿ. ಎಲೆಕ್ಷನ್ ಪ್ರಚಾರ ಮಾತ್ರವಲ್ಲ, ಅಂಬಿ ಮನೆಯ ಯಾವುದೇ ಸಮಾರಂಭದಲ್ಲೂ ಕೂಡ ಒಟ್ಟಿಗೆ ಹೆಜ್ಜೆ ಹಾಕ್ತಾ ಇದ್ದಂಥ ಇವರಿಬ್ಬರು ಒಟ್ಟಾಗಿ ಸಿನಿಮಾ ಇಂಡಸ್ಟ್ರಿಯನ್ನು ದೊಡ್ಡ ಮಟ್ಟಕ್ಕೆ ಕರೆದೊಯ್ಯುವ ಯೋಚನೆ ಇವ್ರದ್ದು ಅಂತ ಅನ್ನಿಸ್ತಾ ಇದೆ. ನೋಡಿ, ಗಮನಿಸ್ತಾ ಹೋದರೆ ಎನಿವೆ ಡೆವಿಲ್ನಲ್ಲಿ ಡಬಲ್ ರೋಲ್ ಒಂದಿಷ್ಟು ಕಾಣಿಸ್ಕೊಂಡಿರುವಂಥ ದರ್ಶನ್, ಟಾಕ್ಸಿಕ್ನಲ್ಲಿಯೂ ಕೂಡ ಎಷ್ಟು ಡಬಲ್ ರೋಲ್ ಆಗಿದೆಯಾ? ಹಾಗಾದರೆ ಅವರು ಕೂಡ ಡಬಲ್ ರೋಲ್ ಮಾಡಿದ್ದಾರಾ? ಈ ಜೋಡೆತ್ತುಗಳು ಈಗ ಒಂದೇ ಪಾತ್ರ ಮೂಲಕ ತೆರೆ ಮೇಲೆ ಬರ್ತಾ ಇರುವುದು ನಿಜಕ್ಕೂ ಎಷ್ಟರ ಮಟ್ಟಿಗೆ ಸಿನಿಮಾ ಇಂಡಸ್ಟ್ರಿಗೆ ಪ್ಲಸ್ ಆಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ.